ರಾಜ್ಯದ ಹಿಂದುಳಿದ ವರ್ಗಗಳಿಗೆ ಸತತವಾಗಿ ಅನ್ಯಾಯ ಮಾಡಿದ್ದು, ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ವರದಿ ಬಹಿರಂಗ ಹಾಗೂ ಅನುಷ್ಠಾನ ವಿಷಯದಲ್ಲೂ ಇದನ್ನೇ ಮುಂದುವರಿಸಿದೆ ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ನ ಸದಸ್ಯ ಕೇಶವ ಪ್ರಸಾದ್ ಆರೋಪಿಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವರದಿ ಕುರಿತ ಚರ್ಚೆಗೆ ಮುಂದಿನ ಅಧಿವೇಶನದಲ್ಲಿ ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮಧುಸೂದನ್ ಆರ್ ನಾಯಕ್ ಹಾಗೂ ಕೆ ಜಯಪ್ರಕಾಶ್ ಹೆಗ್ಡೆ ಅವರ ನೇತೃತ್ವದ ಆಯೋಗದ ವರದಿಯನ್ನು ತರಾತುರಿಯಲ್ಲಿ ಸ್ವೀಕರಿಸಿದ್ರು. ಈಗ ಅವು ಕಸದ ಬುಟ್ಟಿಗೆ ಸೇರಿದ್ದು, ಸಿದ್ದರಾಮಯ್ಯ ಯಾಕೆ ಮಾತನಾಡುತ್ತಿಲ್ಲ ಎಂದು ಟೀಕಿಸಿದರು. ಸಿದ್ದರಾಮಯ್ಯನವರ ಮೊದಲನೇ ಅವಧಿಯಲ್ಲಿ 2013ರಿಂದ 2018 ತನಕ ರಚನೆ ಮಾಡಿದ್ರು. ಅವ್ರು ಇನ್ನೇನು ಅಧಿಕಾರದಿಂದ ಹೊರಹೋಗ್ತಾರೆ ಎನ್ನುವಂಥ ಸಂದರ್ಭದಲ್ಲೇ ಆಯೋಗದ ವರದಿ ಸಿದ್ಧವಾಗಿತ್ತು. ಆದರೆ ಸಿದ್ದರಾಮಯ್ಯವರು ಅದನ್ನ ಆಗ ಯಾಕೆ ಸ್ವೀಕರಿಸಲಿಲ್ಲ ಅನ್ನುವಂಥದ್ದನ್ನ ಅವರೇ ಹೇಳಬೇಕು. ಯಾಕೆಂತಂದ್ರೆ ಪಕ್ಷದ ಒಳಗಿನ ಒತ್ತಡ, ಪಕ್ಷದ ಹೈಕಮಾಂಡ್ ಒತ್ತಡ ಅವರ ಮೇಲೆ ಇತ್ತ. ಹಾಗಾಗಿ ಅವರು ತಮ್ಮ ಮೊದಲನೇ ಅವಧಿಯಲ್ಲಿ ಕಾಂತರಾಜ್ ಅವರ ಆಯೋಗವನ್ನ ರಚನೆ ಮಾಡಿದ ಮೇಲೂ ಆ ಆಯೋಗದ ವರದಿ ಸಿದ್ಧವಿದೆ ಅಂತ ಅಂದಾಗಲೂ ಕೂಡ ಅದನ್ನ ಸ್ವೀಕರಿಸೋದಕ್ಕೆ ಹಿಂಜರಿದ್ರು. ಯಾಕೆ? ಆ ಆಯೋಗದ ರಚನೆಯಿಂದ 165 ಕೋಟಿ ಖರ್ಚಾಗಿತ್ತು ರಾಜ್ಯದ ಬೊಕ್ಕಸಕ್ಕೆ. ಹಾಗಾದ್ರೆ ಅದು ವ್ಯರ್ಥದ ಹಣನ? ಅದಾದ ನಂತರ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಅವರು ಆಯೋಗದ ಚೇರ್ಮನ್ ಆಗಿರುವಂತಹ ಸಂದರ್ಭದಲ್ಲಿ ಅವರ ನೇತೃತ್ವದಲ್ಲಿ ವರದಿಯನ್ನು ಕೊಡಿ ಕೇಳೋದು. ದತ್ತಾಂಶಗಳನ್ನ ಅವರು ಸಂಗ್ರಹ ಮಾಡಬೇಕು ಅಂತಂದಾಗ ಕಾಂತರಾಜ್ ಆಯೋಗ ದತ್ತಾಂಶಗಳನ್ನ ಹಸ್ತಾಂತರ ಮಾಡಿಲ್ಲ ಅನ್ನುವಂಥದ್ದು. ಹಾಗಾದ್ರೆ ದತ್ತಾಂಶಗಳು ಎಲ್ಲೋಗಿದ್ವು? ಅದನ್ನ ಇಟ್ಕೊಂಡವರು ತಮ್ಮದೇ ಆದಂತಹ ರೀತಿಯಲ್ಲಿ ವರದಿಯನ್ನ ಸಲ್ಲಿಸೋದು. ವರದಿ ಕೈಗೆ ಸೇರ್ತಾ ಇದ್ದಂತೆಯೇ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂದಂತ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನೇನು ಅದನ್ನ ನಾನು ಎಲ್ಲಾ ಕಡೆಯೂ ಕೂಡ ಜಾರಿ ಮಾಡ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ತಮ್ಮೆಲ್ಲಾ ಕಾರ್ಯಕ್ರಮಗಳಲ್ಲೂ ಘೋಷಣೆ ಮಾಡಿಕೊಂಡ್ರು. ಅದನ್ನ ತಮ್ಮ ಮಂತ್ರಿ ಮಂಡಲದ ಕ್ಯಾಬಿನೆಟ್ ನಲ್ಲಿ ಅಂಗೀಕರಿಸೋದಕ್ಕೆ 14 ತಿಂಗಳು ತಗೊಂಡ್ರು. ಹಾಗಾದ್ರೆ ಇಷ್ಟು ಸುದೀರ್ಘ ಅವಧಿ ಯಾತಕ್ಕಾಗಿ? ಅದರ ಅಧ್ಯಯನ ಅಥವಾ ಅದರ ಹಿಂದೆ ಇದ್ದಂತ ಬೇರೆ ಕಾರಣಗಳ? ಅದನ್ನು ಇವತ್ತು ಕಾಂಗ್ರೆಸ್ ರಾಜ್ಯದ ಜನತೆ ತಿಳಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು, ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕುತ್ಯಾರು ನವೀನ್ ಶೆಟ್ಟಿ, ಕಾರ್ಯದರ್ಶಿ ದಿನಕರ್ ಶೆಟ್ಟಿ ಹೆರ್ಗಾ, ಶಶಾಂಕ್ ಶಿವತ್ತಾಯ, ಶ್ರೀನಿಧಿ ಶೆಟ್ಟಿ ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.